ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಯಾಕೆ ಫಾಲ್ ಆಯಿತು, ಇದಕ್ಕೆಲ್ಲ ಏನೇನು ರೀಸನ್ಸ್ ಇದ್ದಾವೆ ಅಂತ ಕಂಪ್ಲೀಟಾಗಿ ಮಾತಾಡ್ಕೊಳೋಣ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಕೊನೆ ತನಕ ನೋಡಿ, ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಮತ್ತು ನಿನ್ನೆನೂ ಸಹ ಟ್ರಂಪ್ ಟ್ಯಾರಿಫ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಎಕ್ಸ್ಪ್ಲೈನ್ ಮಾಡ್ತಾ ಒಂದು ವಿಡಿಯೋನ ಮಾಡಿದ್ದೆ. ಆ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಅದಾದಮೇಲೆ ಎಂಡ್ ಕಾರ್ಡಲ್ಲೂ ಸಹ ಆ ವಿಡಿಯೋ ಕೊಟ್ಟಿರ್ತೀನಿ, ಯಾವುದೇ ಕಾರಣಕ್ಕೂ ಆ ವಿಡಿಯೋನ ಮಿಸ್ ಮಾಡಬೇಡಿ. ಯಾಕಂದರೆ ಆ ವಿಡಿಯೋ ಕಂಟಿನ್ಯೂಷನ್ ಪಾರ್ಟೇ ಇದಾಗಿದೆ. ಅದಕ್ಕೋಸ್ಕರ ನೀವೇನಾದರೂ ಆ ವಿಡಿಯೋ ನೋಡಿದ್ಮೇಲೆ ಈ ವಿಡಿಯೋ ನೋಡಿದರೆ ನಿಮ್ಗಿನ್ನ ಈ ಟ್ರಂಪ್ ಟ್ಯಾರಿಫ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ, ಇನ್ನು ಕ್ಲಿಯರಾಗಿ ಅರ್ಥ ಆಗುತ್ತೆ ಸಹ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ಕಂಪ್ಲೀಟಾಗಿ ಕರೆಕ್ಟ್ ಆಗೋಗಿದೆ. ನಿಫ್ಟಿ ನೋಡಿಕೊಂಡ್ರೆ 1.5% ಕರೆಕ್ಟ್ ಆಗಿದೆ. ಮತ್ತು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ನೋಡಿಕೊಂಡ್ರೆ ಇವತ್ತು ತುಂಬಾ ಕರೆಕ್ಟ್ ಆಗೋಗಿದೆ. ಅದರಿಂದನೇ ನಮ್ಮ ಪೋರ್ಟ್ಫೋಲಿಯೋಸ್ ಎಲ್ಲ ಇಷ್ಟು ದೊಡ್ಡ ನೆಗೆಟಿವ್ ನಂಬರ್ ಕಾಣ್ತಾ ಇರೋದು. ಇವತ್ತು ಮಿಡ್ ಕ್ಯಾಪ್ಸ್ ಆದರೆ ನಿಯರ್ಲಿ 3% ಫಾಲ್ ಆಗಿದೆ. ಮತ್ತು ಸ್ಮಾಲ್ ಕ್ಯಾಪ್ಸ್ ನೋಡಿಕೊಂಡ್ರೆ 3.5% ಫಾಲ್ ಆಗಿದೆ. ಫ್ರೆಂಡ್ಸ್, ಇವಾಗ ನಿಫ್ಟಿ ಪ್ರೈಸ್ ಆ್ಯಕ್ಷನ್ ನೋಡಿಕೊಂಡ್ರೆ ಓಪನಿಂಗಲ್ಲಿ ನಿಯರ್ಲಿ 120 ಪಾಯಿಂಟ್ಸ್ ನೆಗೆಟಿವ್ ಆಗಿ ಓಪನ್ ಆಯಿತು. ಯಾಕಂತ ಅಂದರೆ ಗ್ಲೋಬಲ್ ಮಾರ್ಕೆಟ್ ಅನ್ಸರ್ಟನಿಟೀಸಿಂದ ನೆಗೆಟಿವ್ ಆಗಿ ಓಪನ್ ಆಯಿತು. ಅದಾದಮೇಲೆ ನಿಯರ್ಲಿ 100 ಪಾಯಿಂಟ್ಸ್ವರೆಗೂ ಫಾಲ್ ಆಯಿತು. ಮತ್ತು ಅದೇ ಥರ ವಿತಿನ್ ಸೆಕೆಂಡ್ಸಲ್ಲೇ 100 ಪಾಯಿಂಟ್ಸ್ ರಿಕವರ್ ಆಯಿತು. ಯಾಕಂತ ಅಂದರೆ HDFC ಬ್ಯಾಂಕ್ Q4 ಬಿಸ್ನೆಸ್ ಡೇಟಾ ಅಪ್ಡೇಟ್ ಮಾಡಿದ್ದಾರೆ. ಈ ಡೇಟಾ ತುಂಬಾ ಪಾಸಿಟಿವ್ ಆಗಿ ಬಂದಿರೋದಕ್ಕೆ ರಿಕವರ್ ಆಯಿತು. ಮತ್ತು ಅದಾದಮೇಲೆ ಟ್ರಂಪ್ ಅವ್ರ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬಂತು. ಏನಂತ ಅಂದರೆ ಫ್ರೆಂಡ್ಸ್, ಇವಾಗ ನೆನ್ನೆ ನಮ್ಮ ಮಾರ್ಕೆಟ್ ನ್ಯೂಸಲ್ಲಿ ಒಂದು ಸೆಕ್ಟಾರ್ ನಮ್ಮ ಮಾರ್ಕೆಟ್ ಫಾಲ್ ಆಗ್ದಂಗೆ ಕಾಪಾಡಿದೆ ಅಂತ ಮಾತಾಡ್ಕೊಂಡ್ವಲ್ಲ. ಯಾವ ಸೆಕ್ಟಾರ್ ಹೇಳಿ? ಫಾರ್ಮಾ ಸೆಕ್ಟಾರ್. ಯಾಕಂದರೆ ನಿನ್ನೆ ರೆಸಿಪ್ರೋಕಲ್ ಟ್ಯಾರಿಫಲ್ಲಿ ಈ ಫಾರ್ಮಾ ಸೆಕ್ಟಾರ್ನ ಇನ್ಕ್ಲೂಡ್ ಮಾಡಿರಲಿಲ್ಲ. ಆದರೆ ಇವತ್ತು ನೋಡಿಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವ್ರು ಏನಂತ ಹೇಳಿದ್ದಾರೆ ಅಂದರೆ ಈ ಫಾರ್ಮಾ ರಿಲೇಟೆಡ್ ಆಗಿ ಟ್ಯಾರಿಫ್ ಬರ್ತಾ ಇದೆ ಅಂತ ಅಂದರು. ಈ ಫಾರ್ಮಾಗಾದರೆ ಸಪ್ರೇಟ್ ಟ್ಯಾರಿಫ್ ಇರುತ್ತೆ, ಇದನ್ನು ಅತಿ ಶೀಘ್ರದಲ್ಲೇ ಈ ಫಾರ್ಮಾ ಮೇಲೆ ಟ್ಯಾರಿಫ್ ಹಾಕ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಅದ್ರ ಜೊತೆಗೆ ಇಂಡಿಯಾ ಮೇಲಾದರೆ 26% ಟ್ಯಾರಿಫ್ ಏನಿದೆ 27%ಗೆ ಇನ್ಕ್ರೀಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಬಂತು. ಈ ನ್ಯೂಸ್ ಯಾವಾಗ ಅಪ್ಡೇಟ್ ಆಯಿತೋ ವಿತಿನ್ ಫ್ಯೂ ಮಿನಿಟ್ಸಲ್ಲಿ 250 ಪಾಯಿಂಟ್ಸ್ ಡ್ರಾಪ್ ಆಗಿದೆ. ಮತ್ತು ಫಾರ್ಮಾ ರಿಲೇಟೆಡ್ ಆಗಿ ಈ ಥರ ಸ್ಟೇಟ್ಮೆಂಟ್ಸ್ ಬಂದಿರೋದಕ್ಕೆ ಇವತ್ತು ಫಾರ್ಮಾ ಕಂಪನೀಸ್ ಎಲ್ಲ ತುಂಬಾ ಕರೆಕ್ಟ್ ಆಗೋಗಿದೆ. ಈ ಫಾರ್ಮಾ ಬಗ್ಗೆ ಲಾಸ್ಟ್ 3-4 ಡೇಸಿಂದನೂ ನಾವು ಮಾತಾಡ್ಕೊತಾನೆ ಬಂತ. US ರಿಲೇಟೆಡ್ ಆಗಿ ಇಂಡಿಯನ್ ಫಾರ್ಮಾ ಕಂಪನೀಸ್ಗೆ ತುಂಬಾ ಎಕ್ಸ್ಪೋಜರ್ ಇದೆ. ಅಂದರೆ ಇಂಡಿಯನ್ ಫಾರ್ಮಾ ಕಂಪನೀಸ್ US ಗೆ ತುಂಬಾ ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅದರಿಂದನೇ ಇವತ್ತು ಈ ಫಾರ್ಮಾ ಕಂಪನೀಸ್ ಎಲ್ಲ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತು ಫಾರ್ಮಾ ಇಂಡೆಕ್ಸ್ ನೋಡ್ಕೊಂಡ್ರೆ ನಿಯರ್ಲಿ 4%ವರೆಗೂ ಫಾಲ್ ಆಗಿದೆ. ಮತ್ತು ಅದಾದಮೇಲೆ ಒಂದು ಹಾಫ್ ಆನ್ ಅವರ್ ಟೈಮ್ ಆದಮೇಲೆ ಈ ಡೊನಾಲ್ಡ್ ಟ್ರಂಪ್ ಅವರು ಇನ್ನೊಂದು ಸ್ಟೇಟ್ಮೆಂಟ್ನ ಮಾಡಿದ್ರು. ಏನಂತ ಅಂದರೆ ಇವಾಗ 27% ಟ್ಯಾರಿಫ್ ಅಂದ್ರಲ್ಲ, ಅದನ್ನು ರಿವರ್ಸ್ ತೊಗೊಂಡು 26% ಇಂಡಿಯಾ ಮೇಲೆ ಟ್ಯಾರಿಫ್ ಇರುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಆವಾಗ ನಮ್ಮ ಮಾರ್ಕೆಟ್ ಸ್ವಲ್ಪ ರಿಕವರ್ ಆಗಿದೆ. ಅದ್ರ ಜೊತೆಗೆ ಲಾಸ್ಟ್ ನೈಟ್ ನೋಡಿಕೊಂಡ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ತುಂಬಾ ಫಾಲ್ ಆಗಿದ್ವು. ಆ ಇಮೇಜ್ ಏನಿದೆ ನೆನ್ನೆ ರಾತ್ರಿ 9:00 ಕೂಡ ಆ ನ್ಯೂಸ್ನೆಲ್ಲ ಶೇರ್ ಮಾಡ್ತಾ ಇದ್ದೆ. ಫ್ರೆಂಡ್ಸ್, ಇವಾಗ ನೀವು ಯಾರಾದರೂ ವಾಟ್ಸಪ್ ಚಾನಲ್ನ ಫಾಲೋ ಮಾಡ್ತಾ ಇರಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಯಾಕಂದರೆ ಮಾರ್ಕೆಟ್ ರಿಲೇಟೆಡ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಷನನ್ನು ವಾಟ್ಸಪ್ ಚಾನಲಲ್ಲಿ ಟೈಮ್ ಟು ಟೈಮ್ ಶೇರ್ ಮಾಡ್ತಾ ಇರ್ತೀನಿ, ಅದಕ್ಕೋಸ್ಕರ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ಇಂಡಿಯಾ ಮೇಲೆ ನೋಡಿಕೊಂಡ್ರೆ 26% ರೆಸಿಪ್ರೋಕಲ್ ಟ್ಯಾರಿಫ್ ಹಾಕಿದಾರಲ್ಲ. ಒಂದು ಸಲ ಈ ಇಮೇಜ್ನ ನೋಡಿ. ಇದರಲ್ಲಿ ನೋಡಿಕೊಂಡ್ರೆ ಯಾವ್ಯಾವ ಸೆಕ್ಟಾರಿಂದ ಎಷ್ಟೆಷ್ಟು ವ್ಯಾಲ್ಯೂಸಲ್ಲಿ ನಾವು ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್ನ US ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಎಷ್ಟೆಷ್ಟು ಪರ್ಸೆಂಟೇಜಲ್ಲೂ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ಮತ್ತು ಫೈನಲ್ ಆಗಿ ಈ ರೆಸಿಪ್ರೋಕಲ್ ಟ್ಯಾರಿಫಿಂದ ಈ ಸೆಕ್ಟಾರ್ಸ್ಗೆ ಇಂಪ್ಯಾಕ್ಟ್ ಇರುತ್ತಾ ಇರಲ್ವಾ ಅಂತ ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಒಂದು ಸಲ ಇಮೇಜ್ನ ಕ್ಲಿಯರಾಗಿ ನೋಡಿ. ಅದ್ರ ಜೊತೆಗೆ ವಾಟ್ಸಪ್ ಚಾನಲಲ್ಲೂ ಕೂಡ ಶೇರ್ ಮಾಡಿರ್ತೀನಿ. ಇವಾಗ ಮೊದಲನೇದಾಗಿ ಎಲೆಕ್ಟ್ರಾನಿಕ್ಸ್ ವಿಚಾರಕ್ಕೆ ಬಂದರೆ $12,000 ಮಿಲಿಯನ್ ವರ್ತ್ ಪ್ರಾಡಕ್ಟ್ಸ್ನ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಇದರಲ್ಲಿ ಮಾಡ್ರೇಟ್ ರಿಸ್ಕ್ ಇರುತ್ತೆ. ಮತ್ತು ಒಂದು ವೇಳೆ ಚೈನಾ ಮೇಲಾದರೆ ತುಂಬಾ ಹೈ ಟ್ಯಾರಿಫ್ ಇರೋದ್ರಿಂದ ಅದು ಇಂಡಿಯಾಗೆ ಬೆನಿಫಿಟ್ ಆಗುತ್ತೆ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ಜೆಮ್ಸ್ ಆ್ಯಂಡ್ ಜ್ಯುವೆಲರೀಸ್ ಮೇಲೆ ನೋಡಿಕೊಂಡ್ರೆ ಇದು ನಮಗೆ ನೆಗೆಟಿವ್ ಆಗುತ್ತೆ. ಜೆಮ್ಸ್ ಆ್ಯಂಡ್ ಜ್ಯುವೆಲರೀಸ್ ನೋಡಿಕೊಂಡ್ರೆ ಸಪ್ರೇಟ್ ಟ್ಯಾರಿಫೇ ಇದೆ, ಅದಕ್ಕೋಸ್ಕರ. ಮತ್ತು ಫಾರ್ಮಾಸ್ಯೂಟಿಕಲ್ಸ್ ನೋಡಿಕೊಂಡ್ರೆ ಪಾಸಿಟಿವ್ ಆಗೇ ಇದೆ, ಇನ್ನು ಯಾವುದೇ ಥರ ಟ್ಯಾರಿಫ್ ಹಾಕಿಲ್ಲ ಅಲ್ಲ, ಅದಕ್ಕೋಸ್ಕರ ಇದು ಪಾಸಿಟಿವ್ ಆಗಿದೆ. ಮತ್ತು ಮಷಿನರೀಸ್ ಆ್ಯಂಡ್ ಮೆಕ್ಯಾನಿಕಲ್ ಅಪ್ಲಿಯನ್ಸಸ್ ಇದಕ್ಕೆ ನೋಡಿಕೊಂಡ್ರೆ ನೆಗೆಟಿವ್ ಆಗಿದೆ. ಇವಾಗ ಫ್ರೆಂಡ್ಸ್, ಒಂದೊಂದನ್ನೇ ನೋಡ್ಕೊಂಡು ಹೋಗಿ ಯಾವುದಕ್ಕೆ ನೆಗೆಟಿವ್ ಇದೆ ಪಾಸಿಟಿವ್ ಇದೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಫ್ರೆಂಡ್ಸ್, ಇವಾಗ ಇಲ್ಲಿವರೆಗೂ ಇಂಡಿಯನ್ ಮಾರ್ಕೆಟಲ್ಲಿ ಏನು ನಡೆದಿದೆ ಅಂತ ಮಾತಾಡ್ಕೊಂಡ್ವಿ. ಮತ್ತು ನಿನ್ನೆ ವಿಡಿಯೋಗೆ ಕಂಟಿನ್ಯೂ ಮಾಡ್ತಾ ನಿನ್ನೆ ರಾತ್ರಿ ಗ್ಲೋಬಲ್ ಮಾರ್ಕೆಟ್ಸ್ ಯಾವ ಥರ ರಿಯಾಕ್ಟ್ ಆಗಿದ್ದಾವೆ ಅಂತ ಮಾತಾಡ್ಕೊಳ್ಳೋಣ. ಮೊದಲನೇದಾಗಿ US ಮಾರ್ಕೆಟ್ಸ್ ನೋಡಿಕೊಂಡ್ರೆ ನಿನ್ನೆ ಕಂಪ್ಲೀಟಾಗಿ ಕರೆಕ್ಟ್ ಆಗೋಗಿದೆ. ಇವಾಗ ನ್ಯಾಸ್ಡ್ಯಾಕ್ ನೋಡಿಕೊಂಡ್ರೆ ನಿನ್ನೆ ಒಂದೇ ದಿನ 5.4% ಕರೆಕ್ಟ್ ಆಗಿದೆ. ಮತ್ತು S&P 500 ನೋಡಿಕೊಂಡ್ರೆ 4.8% ಕರೆಕ್ಟ್ ಆಗಿದೆ.
ಫ್ರೆಂಡ್ಸ್, ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಎಷ್ಟೇ ಕಂಟ್ರೀಸ್ ಮೇಲೆ ಎಷ್ಟೇ ಟ್ಯಾರಿಫ್ ಹಾಕಿದ್ರು ಅದು ಫೈನಲ್ ಆಗಿ ಯಾರಿಗೆ ಎಫೆಕ್ಟ್ ಆಗುತ್ತೆ ಅಂತ ನೋಡಿಕೊಂಡ್ರೆ ಅದು US ಗೆ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರನೇ US ಮಾರ್ಕೆಟ್ಸ್ ಈ ಥರ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಅದ್ರ ಜೊತೆಗೆ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಇಷ್ಟೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಪ್ರತಿಯೊಂದು ಯುರೋಪಿಯನ್ ಮಾರ್ಕೆಟ್ಸು ನಿಯರ್ಲಿ 3% ಕರೆಕ್ಟ್ ಆಗಿದ್ದಾವೆ. ಅದ್ರ ಜೊತೆಗೆ ಈ ಥರ US ಮಾರ್ಕೆಟ್ ಕರೆಕ್ಟ್ ಆದಮೇಲೆ ಕಮಾಡಿಟೀಸ್ ಕೂಡ ಅದೇ ಥರ ಕರೆಕ್ಟ್ ಆಗಿದ್ದಾವೆ. ಗೋಲ್ಡ್ ಆಗಲಿ, ಸಿಲ್ವರ್ ಆಗಲಿ, ಕಾಪರ್ ಆಗಲಿ, ಅಲ್ಯೂಮಿನಿಯಂ, ಈ ಎಲ್ಲ ಮೆಟಲ್ಸೂ ಕರೆಕ್ಟ್ ಆಗೋಗಿದ್ದಾವೆ. ಹೈಯೆಸ್ಟ್ ಕರೆಕ್ಟ್ ಆಗಿರೋದು ನೋಡಿಕೊಂಡ್ರೆ ಸಿಲ್ವರ್ ನೆನ್ನೆನೇ 8% ಕರೆಕ್ಟ್ ಆಗಿದೆ. ಮತ್ತು US ಮಾರ್ಕೆಟಲ್ಲಿ ಬರೀ ಇದಿಷ್ಟೇ ಅಲ್ಲ, ಡಾಲರ್ ಇಂಡೆಕ್ಸ್ ಕರೆಕ್ಟ್ ಆಗಿದೆ, ಬಾಂಡ್ಸ್ ಕರೆಕ್ಟ್ ಆಗಿದೆ, ಓವರಾಲ್ ಎಲ್ಲನೂ ಕರೆಕ್ಟ್ ಆಗೋಗಿದೆ ನೆನ್ನೆ US ಮಾರ್ಕೆಟ್ಸಲ್ಲಿ. ಮತ್ತು US ಮಾರ್ಕೆಟ್ ಎಲ್ಲ ಇಷ್ಟು ಕರೆಕ್ಟ್ ಆಗಿದೆ ಅಂದರೆ ಈ ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲ ಅದೇ ಥರನೇ ಕರೆಕ್ಟ್ ಆಗಿದೆ. ಇವಾಗ ಆಪಲ್ ಆದರೆ 9% ಕರೆಕ್ಟ್ ಆಗಿದೆ, ಎನ್ವಿಡಿಯಾ 8% ಕರೆಕ್ಟ್ ಆಗಿದೆ, ಅಮೆಝಾನ್ 9% ಕರೆಕ್ಟ್ ಆಗಿದೆ, ಮತ್ತು ಸಿಟಿ ಗ್ರೂಪ್ ಆಗಲಿ, JP Morgan ಆಗಲಿ, ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಆಗಲಿ, ಈ ಥರ ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲ ನಿನ್ನೆ ತುಂಬಾ ಕರೆಕ್ಟ್ ಆಗೋಗಿದ್ದಾವೆ. ಫ್ರೆಂಡ್ಸ್, ಇವಾಗ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇನ್ನೊಂದು ನ್ಯೂಸ್ ಅಪ್ಡೇಟ್ ಆಗಿದೆ. ಏನಂತ ಅಂದರೆ ಇವಾಗ ಚೈನಾ ಮೇಲಾದರೆ US ಅವರು ಟ್ಯಾರಿಫ್ ಹಾಕಿದಾರಲ್ಲ, ಅದಕ್ಕೋಸ್ಕರ ಇವಾಗ ಚೈನಾದವರು ರಿವರ್ಸ್ ಟ್ಯಾರಿಫ್ ಹಾಕಿದ್ದಾರೆ. US ಮೇಲೆ ನೋಡಿಕೊಂಡ್ರೆ ಮುಂಚೆ ಆದರೆ ಫೆಬ್ರವರಿ ಮಂತಲ್ಲಿ ಟ್ಯಾಕ್ಸಸ್ ಹಾಕಿದ್ರು 10% ಮತ್ತು 15% ಸ್ವಲ್ಪ ಪ್ರಾಡಕ್ಟ್ಸ್ ಮೇಲೆ. ಇವಾಗ ನೋಡಿಕೊಂಡ್ರೆ ಅಡಿಷ್ನಲ್ ಆಗಿ ಎಲ್ಲ ಗೂಡ್ಸ್ ಮೇಲೆ 34% ಟ್ಯಾರಿಫ್ ಹಾಕಿದ್ದಾರೆ. ಇದೆಲ್ಲ ಯಾವಾಗಿಂದ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಏಪ್ರಿಲ್ 10th ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತು ಫ್ರೆಂಡ್ಸ್, ಈ ವೀಕೆಂಡಲ್ಲಿ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಇನ್ನು ಯಾವ್ಯಾವ ಕಂಟ್ರೀಸ್ ಏನೇನು ಸ್ಟೇಟ್ಮೆಂಟ್ಸ್ ಮಾಡ್ತವೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಥರ ಇನ್ಫಾರ್ಮೇಷನ್ ಬಂದ್ರೂ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ, ಒಂದು ಸಲ ಚೆಕ್ ಮಾಡಿ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಮ್ಯಾಸ್ಗನ್ ಡಾಕ್ ಶಿಪ್ ಬಿಲ್ಡಿಂಗ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ಎಬೋ 6% ಫಾಲ್ ಆಗಿದೆ. ನೆನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಗೌರ್ಮೆಂಟಿಂದ ಒಂದು ಅನೌನ್ಸ್ಮೆಂಟ್ ಬಂದಿದೆ. ಏನಂತ ಅಂದರೆ ಈ ಮ್ಯಾಸ್ಗನ್ ಡಾಕ್ ಶಿಪ್ ಬಿಲ್ಡಿಂಗ್ ಏನಿದೆ, ಈ ಕಂಪನಿಯಲ್ಲಿ 4.83% ಸ್ಟೇಕ್ನ ಸೆಲ್ ಮಾಡ್ತೀವಿ OFS ಮುಖಾಂತರ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಈ ಡಿಸೆಂಬರ್ ಕ್ವಾರ್ಟರ್ ಎಂಡಿಗೆ ನೋಡಿಕೊಂಡ್ರೆ ಗೌರ್ಮೆಂಟ್ ಹತ್ರ 84.8% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಅದರಲ್ಲಿ 4.83% ಸ್ಟೇಕ್ನ ಇವಾಗ ಸೆಲ್ ಮಾಡ್ತಾ ಇರೋದು ಅಂತ ಸಹ ಹೇಳಿದ್ದಾರೆ. ಈ OFS ಫ್ಲೋರ್ ಪ್ರೈಸ್ ನೋಡಿಕೊಂಡ್ರೆ 2525 ರೂಪೀಸ್ ಪರ್ ಶೇರ್ ಅಂತ ಹೇಳಿದ್ದಾರೆ. ಅಂದರೆ ನಿನ್ನೆ ಕ್ಲೋಸಿಂಗಿಂದ ನೋಡಿಕೊಂಡ್ರೆ 8% ಡಿಸ್ಕೌಂಟಲ್ಲಿ ಇವಾಗ ಸೆಲ್ ಮಾಡ್ತಾ ಇರೋದು. ಮತ್ತು ಇವತ್ತು ಈ OFS ನಾನ್ ರಿಟೇಲರ್ಸ್ಗೆ ಓಪನ್ ಆಗಿದೆ. ಸೋಮವಾರ ರಿಟೇಲರ್ಸ್ಗೆ ಓಪನ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಈ OFS ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನೆಕ್ಸ್ಟ್, ಏಂಜಲ್ ಒನ್. ಈ ಕಂಪನಿನೂ ಅಷ್ಟೇ ಇವತ್ತು ಇಂಟ್ರಾಡೇ ಸೆಷನಲ್ಲಿ 5% ಫಾಲ್ ಆಗಿದೆ. ಯಾಕಂದರೆ ಇವತ್ತು ಇವರು Q4 ಬಿಸ್ನೆಸ್ ಡೇಟಾನ ಅಪ್ಡೇಟ್ ಮಾಡಿದ್ದಾರೆ. ಇದರಲ್ಲಿ ಮಂತ್ ಆನ್ ಮಂತ್ ಕಂಪ್ಯಾರಿಸನಲ್ಲಿ ಕ್ಲೈಂಟ್ ಅಕ್ವಿಸಿಷನ್ ಡೇಟಾ ನೋಡಿಕೊಂಡ್ರೆ 2.2% ಡ್ರಾಪ್ ಆಗಿದೆ. ಇವಾಗ ಮಾರ್ಚ್ ಮಂತಲ್ಲಿ ನೋಡಿಕೊಂಡ್ರೆ 4.7 ಲ್ಯಾಕ್ ಕಸ್ಟಮರ್ಸ್ನ ಆ್ಯಡ್ ಮಾಡ್ಕೊಂಡಿದ್ರು. ಅದೇ ಫೆಬ್ರವರಿಯಲ್ಲಿ ನೋಡಿಕೊಂಡ್ರೆ 4.9 ಲ್ಯಾಕ್ ಕಸ್ಟಮರ್ಸ್ನ ಆ್ಯಡ್ ಮಾಡ್ಕೊಂಡಿದ್ರು. ಇವಾಗ ಈ ಮಂತ್ ಆನ್ ಮಂತ್ ಕಂಪ್ಯಾರಿಸನಲ್ಲಿ 2.2% ಡ್ರಾಪ್ ಆಗಿರೋದಕ್ಕೆ ಇವತ್ತು ಕರೆಕ್ಟ್ ಆಗಿದೆ. ಅದಾದಮೇಲೆ ಆವರೇಜ್ ಆರ್ಡರ್ಸ್ ನೋಡಿಕೊಂಡ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ 23.6% ಡ್ರಾಪ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದರಿಂದನೇ ಇವತ್ತು ಈ ಕಂಪನಿ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್, ಟಾಟಾ ಮೋಟರ್ಸ್. ಈ ಕಂಪನಿ ಬಗ್ಗೆ ನಿನ್ನೆ ಸಹ ಮಾತಾಡ್ಕೊಂಡಿದ್ವಿ. ಮತ್ತು ಇವತ್ತು ನೋಡಿಕೊಂಡ್ರೆ ನಿಯರ್ಲಿ 5%ವರೆಗೂ ಫಾಲ್ ಆಗಿದೆ. ಯಾಕಂದರೆ CLSE ಅವರು ರೀಸೆಂಟಾಗಿ ಈ ಕಂಪನಿನ ಹೈ ಕನ್ವಿಕ್ಷನ್ ಲಿಸ್ಟಲ್ಲಿ ಇಟ್ಟಿದ್ರು. ಅದ್ರ ಜೊತೆಗೆ ಟಾರ್ಗೆಟ್ ಪ್ರೈಸ್ನ ಸಹ ತುಂಬಾ ಇನ್ಕ್ರೀಸ್ ಮಾಡಿದ್ರು, 930 ರೂಪೀಸ್ ಪರ್ ಶೇರ್ ಅಂತ ಹೇಳಿದ್ರು. ಆದರೆ ಇವತ್ತು ನೋಡಿಕೊಂಡ್ರೆ ಟ್ರಂಪ್ ಅವರು ಈ ಆಟೋ ಸೆಕ್ಟರ್ ಮೇಲೆ 25% ಟ್ಯಾರಿಫ್ ಹಾಕಿದಾರಲ್ಲ, ಈ ಥರ ಟ್ಯಾರಿಫ್ ಹಾಕಿರೋದ್ರಿಂದ ಟಾಟಾ ಮೋಟರ್ಸ್ JLR ಬಿಸ್ನೆಸ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿ ಹೈ ಕನ್ವಿಕ್ಷನ್ ಲಿಸ್ಟಿಂದ ರಿಮೂವ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಕಂಪನಿನ ಡೌನ್ಗ್ರೇಡ್ ಮಾಡಿ ಟಾರ್ಗೆಟ್ ಪ್ರೈಸ್ನ ಸಹ ಕಟ್ ಮಾಡಿದ್ದಾರೆ. ಮುಂಚೆ ನೋಡಿಕೊಂಡ್ರೆ 930 ರೂಪೀಸ್ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ರಲ್ಲ, ಅಲ್ಲಿಂದ ಇವಾಗ ನೋಡಿಕೊಂಡ್ರೆ ಜಸ್ಟ್ 765 ರೂಪೀಸ್ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಇವಾಗ ಈ ಥರ ಟಾರ್ಗೆಟ್ ಪ್ರೈಸ್ನ ಕಟ್ ಮಾಡೋದಕ್ಕೆ ರೀಸನ್ ಏನು ಹೇಳ್ತಾ ಇದ್ದಾರೆ ಅಂತ ನೋಡಿಕೊಂಡ್ರೆ, ಇವಾಗ ಆಟೋಸ್ ಮೇಲೆ ಟ್ಯಾರಿಫ್ ಹಾಕಿದಾರಲ್ಲ, ಈ ಥರ ಟ್ಯಾರಿಫ್ ಹಾಕಿರೋದ್ರಿಂದ ಈ JLR ಸೇಲ್ಸ್ ಅಲ್ಲಿ 14% ವಾಲ್ಯೂಮ್ ಡ್ರಾಪ್ ಇರೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ ಫಿನಾನ್ಷಿಯಲ್ ಇಯರ್ 2026ಗೆಲ್ಲ. ಫ್ರೆಂಡ್ಸ್, ಇವಾಗ ನೀವು ಯಾರಾದರೂ ಈ ಟಾಟಾ ಮೋಟರ್ಸ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಂದ್ಸಲ ಕಂಪ್ಲೀಟಾಗಿ ಇವ್ರ ಬಿಸ್ನೆಸ್ ಬಗ್ಗೆ ಅನಾಲಿಸಿಸ್ ಮಾಡಿ. ಯಾಕಂದರೆ ಈ ಟಾಟಾ ಮೋಟರ್ಸ್ ಕಂಪನಿಗೆ ಹೈಯೆಸ್ಟ್ ರೆವೆನ್ಯೂಸ್ ಎಲ್ಲಿಂದ ಬರುತ್ತೆ ಅಂದರೆ ಈ JLR ಸೇಲ್ಸಿಂದನೇ ಬರುತ್ತೆ. ಇವಾಗ JLR ಸೇಲ್ಸಲ್ಲಿ
24% ರೆವಿನ್ಯೂ ಕಾಂಟ್ರಿಬ್ಯೂಷನ್ ಎಲ್ಲ US ಇಂದನೇ ಬರೋದು. ಅದಕ್ಕೋಸ್ಕರನೇ ಈ ಕಂಪನಿ ಆಟೋ ಟ್ಯಾರಿಫ್ ಯಾವಾಗ ಹಾಕಿದ್ರೋ ಅವಾಗಿಂದನೂ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾನೆ ಬರ್ತಾ ಇದೆ. ಲಾಸ್ಟ್ ವೀಕ್ ಅಲ್ಲೂ ಒಂದ್ಸಲ ಕರೆಕ್ಟ್ ಆಗಿತ್ತು, ನಿಯರ್ಲಿ 6% ವರ್ಗೂ. ಮತ್ತೆ ನಿನ್ನೆನೂ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಇವತ್ತಾದ್ರೆ ನಿಯರ್ಲಿ 5% ವರ್ಗೂ ಫಾಲ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ Q4 ರಿಸಲ್ಟ್ಸ್ ಅಲ್ಲಿ ಏನಾದ್ರು ಟಾಟಾ ಮೋಟಾರ್ಸ್ ಕಂಪನಿ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ಬೋದೇನೋ. ಆದ್ರೆ ನೆಕ್ಸ್ಟ್ ಕ್ವಾರ್ಟರ್ ಇಂದ ನೋಡ್ಬೇಕು. ಯಾಕಂದ್ರೆ ಇವಾಗ ಈ ಟ್ಯಾರಿಫ್ ಹಾಕಿದಾರಲ್ಲ, ಈ ಟ್ಯಾರಿಫ್ ಎಫೆಕ್ಟ್ ಎಲ್ಲ ಯಾವಾಗ ಕಾಣುತ್ತೆ ಅಂದ್ರೆ Q1 ರಿಸಲ್ಟ್ಸ್ ಅಲ್ಲಿ ಕಾಣುತ್ತೆ. ಒಂದ್ ವೇಳೆ Q1 ರಿಸಲ್ಟ್ಸ್ ಅಲ್ಲಿ ಏನಾದ್ರು ಸೇಲ್ಸ್ ವಾಲ್ಯೂಮ್ಸ್ ಡೌನ್ ಆಗಿದ್ರೆ ಅವಾಗೂ ಸಹ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೋಡೋಣ ಇವರೆಲ್ಲ ಯಾವ ತರ ಸೇಲ್ಸ್ ವಾಲ್ಯೂಮ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಭಾರತ್ ಫೋರ್ಜ್ ನೋಡಿದ್ರಾ? ಈ ಕಂಪನಿ ಬಗ್ಗೆ ನಿನ್ನೆ ಸಹ ಮಾತಾಡ್ಕೊಂಡಿದ್ವಿ. ಈ ಕಂಪನಿ ಆದ್ರೆ ಇವತ್ತು 8% ಫಾಲ್ ಆಗಿದೆ. ಯಾಕಂದ್ರೆ ಮೋರ್ಗನ್ ಸ್ಟ್ಯಾನ್ಲಿ ಅವರು ಈ ಕಂಪನಿನ ಡೌನ್ ಗ್ರೇಡ್ ಮಾಡಿ ಟಾರ್ಗೆಟ್ ಪ್ರೈಸ್ ನ ಕಟ್ ಮಾಡಿದ್ದಾರೆ. 15% ಟಾರ್ಗೆಟ್ ಪ್ರೈಸ್ ನ ಕಟ್ ಮಾಡಿದ್ದಾರೆ. ಮುಂಚೆ ಅನಲಿಸ್ಟ್ ಈ ಕಂಪನಿಗೆ ಓವರ್ ವೇಟ್ ಕಾಲ್ ಕೊಟ್ಟಿದ್ರು, ಆದ್ರೆ ಇವಾಗ ಈಕ್ವಲ್ ವೇಟ್ ಕಾಲ್ ಕೊಟ್ಟಿದ್ದಾರೆ. ಈ ತರ ಈ ಕಂಪನಿನ ಡೌನ್ ಗ್ರೇಡ್ ಮಾಡೋದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ, ಆಟೋಸ್ ಮೇಲೆ 25% ಟ್ಯಾರಿಫ್ ಹಾಕಿದಾರಲ್ಲ, ಈ ತರ ಟ್ಯಾರಿಫ್ ಇಂದ ಈ ಕಂಪನಿಗೂ ಎಫೆಕ್ಟ್ ಆಗುತ್ತೆ. ಅದರಿಂದನೇ ಈ ಕಂಪನಿ ಟಾರ್ಗೆಟ್ ಪ್ರೈಸ್ ಕಟ್ ಮಾಡಿರೋದು. ಫ್ರೆಂಡ್ಸ್, ಇವಾಗ ಈ ಕಂಪನಿ ಬಗ್ಗೆ ಇನ್ನೊಂದು ಚೂರು ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಯಾಕಂದ್ರೆ ಈ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಇವತ್ತು US ಅಲ್ಲಿ ನಮಗೆ 2 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ತುಂಬಾ ಜನ ಈ ಕಂಪನಿನ ಡಿಫೆನ್ಸ್ ಕಂಪನಿ ಅಂತ ಅನ್ಕೊಂತಾರೆ. ಇವರು 2 ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಒಂದು ಆಟೋಮೋಟಿವ್ ಸೆಗ್ಮೆಂಟ್ ಅಲ್ಲಿ, ಅದಾದ್ಮೇಲೆ ಇಂಡಸ್ಟ್ರಿಯಲ್ ಸೆಗ್ಮೆಂಟ್ ಅಲ್ಲಿ. ಈ 2 ಸೆಗ್ಮೆಂಟ್ ಅಂಡರ್ ಅಲ್ಲಿ ಡಿಫೆನ್ಸ್ ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವಾಗ ಈ ಆರ್ಮ್ಡ್ ವೆಹಿಕಲ್ಸ್ ಎಲ್ಲ ಬರುತ್ತಲ್ಲ, ಆರ್ಮ್ಡ್ ವೆಹಿಕಲ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದ್ರ ಜೊತೆಗೆ ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಫೋರ್ಜಿಂಗ್ಸ್ ಬರುತ್ತಲ್ಲ, ಚಿಕ್ಕ ಚಿಕ್ಕ ರಾ ಮೆಟೀರಿಯಲ್ಸ್ ನ, ಅದನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮತ್ತೆ ಐರನ್ ಕ್ಯಾಸ್ಟಿಂಗ್, ಅಲ್ಯೂಮಿನಿಯಂ ಕ್ಯಾಸ್ಟಿಂಗ್, ಈ ತರ ತುಂಬಾನೇ ವೇರಿಯಸ್ ಪ್ರಾಡಕ್ಟ್ಸ್ ಇದಾವೆ ಇವ್ರ ಹತ್ರ. ಈ ಪ್ರಾಡಕ್ಟ್ಸ್ ಎಲ್ಲ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇದ್ರ ಅಂಡರ್ ಅಲ್ಲಿ. ಇವಾಗ ಗ್ಲೋಬಲಿ ನೋಡ್ಕೊಂಡ್ರೆ ಈ ಕಂಪನಿ ಹತ್ರ 25 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ. ಅದರಲ್ಲಿ US ಅಲ್ಲೂ ಸಹ 2 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದೆ. US ಅಲ್ಲಾದ್ರೆ ತುಂಬಾನೇ ಚಿಕ್ಕ ಚಿಕ್ಕ ಕಾಂಪೋನೆಂಟ್ಸ್ ಇರುತ್ತಲ್ಲ, ಈ ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಫೋರ್ಜಿಂಗ್ಸ್, ಆ ಪ್ರಾಡಕ್ಟ್ಸ್ ನ ಇವರು US ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮತ್ತೆ US ಇಂದ ನೋಡ್ಕೊಂಡ್ರೆ 25% ರೆವಿನ್ಯೂಸ್ ಎಲ್ಲ US ಇಂದನೇ ಬರೋದು. ಫ್ರೆಂಡ್ಸ್, ಇವಾಗ US ಅಲ್ಲಿ 2 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ ಅಂತ ಮಾತಾಡ್ಕೊಂಡ್ವಲ್ಲ, ಇದು ತುಂಬಾನೇ ಚಿಕ್ಕ ಚಿಕ್ಕ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್. ಅಲ್ಲಿ ತುಂಬಾನೇ ಕಮ್ಮಿ ಪ್ರಾಡಕ್ಟ್ಸ್ ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆದ್ರೆ ಇವಾಗ ಇಂಡಿಯಾ ಇಂದ ಬೇರೆ ಕಂಟ್ರೀಸ್ ಇಂದ US ಗೆ ಎಕ್ಸ್ಪೋರ್ಟ್ ಮಾಡೋ ಪ್ರಾಡಕ್ಟ್ಸ್ ನೋಡ್ಕೊಂಡ್ರೆ ತುಂಬಾನೇ ಜಾಸ್ತಿ ಇದೆ. ಅದರಿಂದನೇ ಇವ್ರಿಗೆ ಹೈಯೆಸ್ಟ್ ರೆವಿನ್ಯೂಸ್ ಬರ್ತಾ ಇರೋದು. ಮತ್ತೆ ಕಮಿಂಗ್ ಟೈಮಲ್ಲಿ ಈ ತರ ಟ್ಯಾರಿಫ್ ಹಾಕಿರೋದಕ್ಕೋಸ್ಕರ US ಅಲ್ಲಿ ಆಲ್ರೆಡಿ 2 ಫೆಸಿಲಿಟೀಸ್ ಇದಾವಲ್ಲ, ಆ ಫೆಸಿಲಿಟೀಸ್ ಅಲ್ಲಿ ಏನಾದ್ರು ಸ್ವಲ್ಪ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿನ ಇನ್ಕ್ರೀಸ್ ಮಾಡ್ಕೊಂಡ್ರೆ ಈ ತರ ಟ್ಯಾಕ್ಸಸ್ ಏನಾದ್ರು ಸ್ವಲ್ಪ ಅವಾಯ್ಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತೆ ಇವಾಗ 2 ಫೆಸಿಲಿಟಿಯಲ್ಲಿ ಪ್ರೊಡಕ್ಷನ್ ಏನಾದ್ರು ಇನ್ಕ್ರೀಸ್ ಮಾಡ್ಕೊಬೇಕು ಅಂದ್ರೆ ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ರಾ ಮೆಟೀರಿಯಲ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ನೋಡಬೇಕು ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಎಲ್ಲ ಯಾವ ಥರ ಅಪ್ಡೇಟ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ಈ ಆಟೋಸ್ ಮೇಲೆ 25% ಟ್ಯಾರಿಫ್ ಹಾಕಿರೋದಕ್ಕೆ ನಿನ್ನೆನೂ ಈ ಕಂಪನಿ ಸ್ವಲ್ಪ ಕರೆಕ್ಟ್ ಆದವು. ಆದರೆ ಇವತ್ತು ನೋಡಿಕೊಂಡ್ರೆ ತುಂಬಾ ಕರೆಕ್ಟ್ ಆಗಿದ್ದಾವೆ. ಈ 4 ಕಂಪನೀಸ್ ಬಗ್ಗೆ ನಿನ್ನೆ ಸಹ ಮಾತಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಇವಾಗ ಸಂವರ್ಧನ ಮದರ್ಸನ್ ಕಂಪನಿ ನೋಡಿಕೊಂಡ್ರೆ 8% ಫಾಲ್ ಆಗಿದೆ. ಮತ್ತು ಸೋನಾ BLW ನೋಡ್ಕೊಂಡ್ರು 7% ಫಾಲ್ ಆಗಿದೆ. ನಿನ್ನೆ ನೋಡಿಕೊಂಡ್ರೆ ಈ ಕಂಪನೀಸಲ್ಲಿ ಅಷ್ಟು ಸೆಲ್ಲಿಂಗ್ ಪ್ರೆಷರ್ ಕಾಣಲಿಲ್ಲ, ಯಾಕಂದರೆ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಆಗಿ ಇದ್ದಿದ್ದ ಕಾರಣದಿಂದ. ಆದರೆ ಇವತ್ತು ನೋಡಿಕೊಂಡ್ರೆ ಕಂಪ್ಲೀಟಾಗಿ ಈ ಕಂಪನೀಸ್ ಎಲ್ಲ ಕರೆಕ್ಟಾಗಿ ಹೋಗಿದ್ದಾವೆ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವತ್ತು ಮನಿ ಕಂಟ್ರೋಲಲ್ಲಿ ಒಂದು ಆರ್ಟಿಕಲ್ ಅಪ್ಡೇಟ್ ಆಗಿದೆ. ಏನಂತ ಅಂದರೆ ಲಾಸ್ಟ್ ಇಯರಲ್ಲಿ IPOಸ್ಗೆ ತುಂಬಾ ಕಂಪನೀಸ್ ಬಂದಿದ್ದಾವೆ. ಮತ್ತು 2024 ಅಲ್ಲೇ ನಮ್ಮ ಮಾರ್ಕೆಟಲ್ಲಿ ಫಸ್ಟ್ ಟೈಮ್ ಅಷ್ಟೊಂದು IPOಸ್ ಲಿಸ್ಟ್ ಆಗಿರೋದು. ಅದ್ರ ಜೊತೆಗೆ ಈ ಕಂಪನೀಸ್ ಟೋಟಲ್ ಎಷ್ಟು IPOಸ್ ಬಂದಿದ್ದಾವೆ ಅಂತ ನೋಡಿಕೊಂಡ್ರೆ 268 IPOಸ್ ಒಂದೇ ವರ್ಷದಲ್ಲಿ ಲಿಸ್ಟ್ ಆಗಿದೆ. ಮತ್ತೆ ಈ ಕಂಪನೀಸ್ ಎಲ್ಲ ನಮ್ಮ ಮಾರ್ಕೆಟಿಂದ 1,67,000 ಕೋಟಿ ರೈಸ್ ಮಾಡಿದ್ದಾರೆ. ಇವಾಗ ಈ ಥರ ಇಷ್ಟು IPOಸ್ ಬಂದಿದ್ದಾವಲ್ಲ, ಅದರಲ್ಲಿ ಇವಾಗ ನಮ್ಮ ರೀಸೆಂಟ್ ಮಾರ್ಕೆಟ್ ಕರೆಕ್ಷನಲ್ಲಿ ಸ್ವಲ್ಪ IPOಸ್ ಏನಿದಾವೆ ಈ ಕಂಪನೀಸ್ ಎಲ್ಲ ಇಶ್ಯೂ ಪ್ರೈಸ್ಗಿನ್ನೂ ಇವಾಗ ಬಿಲೋ ಅಲ್ಲಿ ಟ್ರೇಡ್ ಆಗ್ತಾ ಇದ್ದಾವೆ ಅಂತ ಒಂದು ಆರ್ಟಿಕಲ್ನ ರಿಲೀಸ್ ಮಾಡಿದ್ದಾರೆ. ಇವಾಗ ಈ ಡೇಟಾ ಪ್ರಕಾರ ನೋಡಿಕೊಂಡ್ರೆ ಇಲ್ಲಿ ಯಾವ್ಯಾವ ಕಂಪನೀಸ್ ನಮ್ಮ ಮಾರ್ಕೆಟ್ಗೆ ಲಿಸ್ಟ್ ಆದಾಗ ಎಷ್ಟೆಷ್ಟು ಗೇನ್ಸ್ ಕೊಟ್ಟಿದ್ದಾವೆ ಮತ್ತು ಇವಾಗ ಎಷ್ಟು ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ದಾವೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಈ ಪಿಕ್ಚರ್ನ ನೋಡಿ. ಮೊದಲನೇದಾಗಿ ಗೋದಾವರಿ ಬಯೋ ರಿಫೈನರೀಸ್, ಈ ಕಂಪನಿ ನೋಡಿಕೊಂಡ್ರೆ 2% ಡಿಸ್ಕೌಂಟಲ್ಲಿ ಲಿಸ್ಟ್ ಆಯಿತು. ಲಿಸ್ಟ್ ಆದಮೇಲಿಂದನೂ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾನೆ ಬಂದು ಇವಾಗ 58% ಕರೆಕ್ಟ್ ಆಗಿದೆ ಲಿಸ್ಟಿಂಗ್ ಪ್ರೈಸಿಂದ. ಮತ್ತು ಅದಾದಮೇಲೆ ಕರಾರೋ ಇಂಡಿಯಾ, ಈ ಕಂಪನಿ ಅಂದರೆ ನಿಯರ್ಲಿ 10% ಡಿಸ್ಕೌಂಟಲ್ಲಿ ಲಿಸ್ಟ್ ಆಗಿದೆ. ಇವಾಗ 56% ಕರೆಕ್ಟ್ ಆಗಿದೆ. ಮತ್ತು ವೆಸ್ಟರ್ನ್ ಕ್ಯಾರಿಯರ್ಸ್ 7% ಡಿಸ್ಕೌಂಟಲ್ಲಿ ಲಿಸ್ಟ್ ಆಯಿತು. 55% ನೆಗೆಟಿವಲ್ಲಿ ಟ್ರೇಡ್ ಆಗ್ತಾ ಇದೆ.
ಫ್ರೆಂಡ್ಸ್ ಅದೇ ಥರ ನೋಡಿ ಯಾವ್ಯಾವ ಕಂಪನೀಸ್ ಇವಾಗ ಎಷ್ಟೆಷ್ಟು ಡಿಸ್ಕೌಂಟಲ್ಲಿ ಟ್ರೇಡ್ ಆಗ್ತಾ ಇದ್ದಾವೆ ಅಂತ. ಇವಾಗ IPO ಟೈಮಲ್ಲಿ ನೋಡ್ಕೊಂಡ್ರೆ ಈ ಕಂಪನೀಸ್ಗೆಲ್ಲ ತುಂಬಾನೇ ಇನ್ವೆಸ್ಟ್ ಮಾಡ್ತಾ ಇದ್ರು. ಯಾಕಂದ್ರೆ ಲಿಸ್ಟಿಂಗ್ ಗೇನ್ಸೇನೆ 50% 100% ಲಿಸ್ಟಿಂಗ್ ಗೇನ್ಸಲ್ಲಿ ಲಿಸ್ಟ್ ಆಗ್ತಾರೆ. ಅದಾದ್ಮೇಲೆ ಲಿಸ್ಟ್ ಆದ್ಮೇಲೆ ಸಹ ಮಾರ್ಕೆಟ್ ಪಾಸಿಟಿವ್ ಆಗಿರೋದ್ರಿಂದ ಆ ಕಂಪನೀಸ್ ಇನ್ನೂ ಪಾಸಿಟಿವ್ ಆಗಿ ಹೋಗುತ್ತೆ ಅಂತ ಅಗ್ರೆಸಿವ್ ಆಗಿ ಈ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರು. ಈ ಕಂಪನೀಸ್ ಯಾವ ತರ ಇದೆ, ಬಿಸ್ನೆಸ್ ಏನ್ ಮಾಡ್ತಾರೆ, ಯಾವ ವ್ಯಾಲ್ಯೂಷನ್ಸ್ ಅಲ್ಲಿ ಬರ್ತಾ ಇದಾರೆ ಅಂತ ಏನು ಯೋಚನೆ ಮಾಡ್ದೇನೆ ಇನ್ವೆಸ್ಟ್ ಮಾಡ್ತಾ ಇದ್ರು. ಆದ್ರೆ ಇವಾಗ ಮಾರ್ಕೆಟ್ ಕರೆಕ್ಷನ್ ಅಲ್ಲಿ ನೋಡ್ಕೊಂಡ್ರೆ ಈ ಕಂಪನೀಸ್ ಎಲ್ಲ ತುಂಬಾನೇ ಕರೆಕ್ಟ್ ಆಗೋಗಿದ್ದಾವೆ. ಫ್ರೆಂಡ್ಸ್ ಇವಾಗ ಇಶ್ಯೂ ಪ್ರೈಸ್ಗಿನ್ನೂ ಇವಾಗ ಡಿಸ್ಕೌಂಟ್ ಅಲ್ಲಿ ಟ್ರೇಡ್ ಆಗ್ತಾ ಇದಾವೆ ಈ ಕಂಪನೀಸ್ ಎಲ್ಲ. ಒಂದ್ಸಲ ನೋಡಿ ತುಂಬಾನೇ ಕಂಪನೀಸ್ ನಿಯರ್ಲಿ 20 ಕಂಪನೀಸ್ ಇದಾವೆ ಇಲ್ಲಿ ಇಶ್ಯೂ ಪ್ರೈಸ್ಗಿನ್ನ ಬಿಲೋ ಟ್ರೇಡ್ ಆಗ್ತಾ ಇರೋದು. ಫ್ರೆಂಡ್ಸ್ ಇವಾಗ ಈ IPO ಕಂಪನೀಸ್ನ ನೀವು ಇವಾಗೂ ಹೋಲ್ಡ್ ಮಾಡ್ತಾ ಇದ್ರೆ ಒಂದ್ಸಲ ಕಮೆಂಟ್ ಸೆಷನ್ಲಿ ಕಮೆಂಟ್ ಮಾಡಿ. ನೀವೇನಾದ್ರೂ ಪ್ರಾಫಿಟ್ಸ್ ಅಲ್ಲಿ ಇದ್ರಾ ಅಥವಾ ಆ ಕಂಪನೀಸ್ ಎಲ್ಲ ಇವಾಗ ನೆಗೆಟಿವ್ ಆಗಿದಾವ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಬರೀ ಈ ಲಿಸ್ಟ್ ಅಲ್ಲಿ ಏನ್ ಕಂಪನೀಸ್ ಇದಾವೆ ಇವು ಇಶ್ಯೂ ಪ್ರೈಸ್ಗಿನ್ನ ಬಿಲೋಲಿ ಟ್ರೇಡ್ ಆಗ್ತಿರೋ ಕಂಪನೀಸ್. ಇನ್ನ ಸ್ವಲ್ಪ ಕಂಪನೀಸ್ ಇಶ್ಯೂ ಪ್ರೈಸ್ಗಿನ್ನ ಬೆಟರ್ ಆಗಿ ಟ್ರೇಡ್ ಆಗ್ತಾ ಇದಾವೆ. ಅದಕ್ಕೋಸ್ಕರ ಫ್ರೆಂಡ್ಸ್ ಅದಾದ್ಮೇಲೆ ಇವಾಗ ಇನ್ನ ಸ್ವಲ್ಪ ಕಂಪನೀಸ್ 6 ಮಂತ್ಸ್ ಲಾಕ್ ಇನ್ ಪೀರಿಯಡ್ ಕೂಡ ಎಂಡ್ ಆಗ್ತಾ ಇದಾವೆ. ಯಾವ್ಯಾವ ಕಂಪನೀಸ್ ಅಂತ ನೋಡ್ಕೊಂಡ್ರೆ ಮೊದಲನೇದಾಗಿ ಸ್ಟ್ಯಾಂಡರ್ಡ್ ಗ್ಲಾಸ್ ಲೈನಿಂಗ್. ಈ ಕಂಪನಿ ಲಾಕ್ ಇನ್ ಪೀರಿಯಡ್ April 8 ಎಂಡ್ ಆಗುತ್ತೆ. April 8 ಇಂದ 43 ಲ್ಯಾಕ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ. ನೋಡೋಣ ಅವತ್ತು ಈ ಕಂಪನಿ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ April 9 ನೋಡ್ಕೊಂಡ್ರೆ ಕ್ವಾಡ್ರೆಂಟ್ ಫ್ಯೂಚರ್ ಟೆಕ್ ಲಾಕ್ ಇನ್ ಪೀರಿಯಡ್ ಎಂಡ್ ಆಗುತ್ತೆ. ಈ ಕಂಪನಿ ರೀಸೆಂಟ್ ಆಗಿ ಮಾರ್ಕೆಟ್ ಯಾವಾಗ ಪಾಸಿಟಿವ್ ಆಗಿರುತ್ತೋ ಅವಾಗ ಈ ಕಂಪನಿಯಲ್ಲಿ ತುಂಬಾನೇ ಹೆವಿ ವಾಲ್ಯೂಮ್ ಬೈಯಿಂಗ್ಸ್ ನಡೆಯುತ್ತೆ. ಅದರಿಂದ ಈ ಕಂಪನಿ ಯಾವಾಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಇರ್ತದೆ. ಈ ಕಂಪನಿ ಲಾಕ್ ಇನ್ ಪೀರಿಯಡ್ ಎಂಡ್ ಆಗೋದ್ರಿಂದ April 9 ಅಡಿಷನಲ್ ಆಗಿ 22,50,000 ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ. ನೋಡೋಣ ಅವತ್ತು ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಅದಾದಮೇಲೆ April 15 ನೋಡಿಕೊಂಡ್ರೆ ಲಕ್ಷ್ಮಿ ಡೆಂಟಲ್ ಲಾಕ್ ಇನ್ ಪೀರಿಯಡ್ ಎಂಡ್ ಆಗುತ್ತೆ. ಮತ್ತು ಫೈನಲ್ ಆಗಿ April 21 ನೋಡಿಕೊಂಡ್ರೆ ಸ್ಟಾಲಿಯನ್ ಇಂಡಿಯಾ ಫ್ಲೋರೋಕೆಮಿಕಲ್ಸ್ ಈ ಕಂಪನಿ ಲಾಕ್ ಇನ್ ಪೀರಿಯಡ್ ಕೂಡ ಎಂಡ್ ಆಗುತ್ತೆ. ಇದರಿಂದ 23 ಲ್ಯಾಕ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ. ನೋಡೋಣ ಈ ಕಂಪನೀಸ್ ಎಲ್ಲ ಅವತ್ತು ಯಾವ ಥರ ರಿಯಾಕ್ಟ್ ಆಗ್ತವೆ ಅಂತ. ಈ ಮಂತಲ್ಲಿ ಈ 4 ಕಂಪನೀಸ್ ಲಾಕ್ ಇನ್ ಪೀರಿಯಡ್ ಎಂಡ್ ಆಗುತ್ತೆ. ಅದಾದಮೇಲೆ ಮೇ ಮಂತಲ್ಲಿ ನೋಡ್ಕೊಂಡ್ರು 4 ಕಂಪನೀಸ್ ಲಾಕ್ ಇನ್ ಪೀರಿಯಡ್ ಎಂಡ್ ಆಗುತ್ತೆ. ಮೇ ಮಂತಲ್ಲಿ ಆ ಲಾಕ್ ಇನ್ ಪೀರಿಯಡ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ನೆಕ್ಸ್ಟ್ ಡಿಮಾರ್ಟ್. ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 4% ಫಾಲ್ ಆಗಿದೆ. ಯಾಕಂದ್ರೆ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಕಂಪನಿ Q4 ಬಿಸ್ನೆಸ್ ಡೇಟಾ ಅಪ್ಡೇಟ್ ಮಾಡಿದ್ದಾರೆ. ಈ ಡೇಟಾ ಪ್ರಕಾರ ನೋಡ್ಕೊಂಡ್ರೆ ಕ್ವಾರ್ಟರ್ ಅಲ್ಲಿ ರೆವಿನ್ಯೂಸ್ ನೋಡ್ಕೊಂಡ್ರೆ 17% ಇನ್ಕ್ರೀಸ್ ಆಗಿದೆ. ಮತ್ತೆ ಈ ಕ್ವಾರ್ಟರ್ ಅಲ್ಲಿ ಸ್ಟೋರ್ ಕೌಂಟ್ಸ್ ನೋಡ್ಕೊಂಡ್ರೆ 28 ಹೊಸ ಸ್ಟೋರ್ಸ್ ನ ಓಪನ್ ಮಾಡಿದೀವಿ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಈ ವರ್ಷದಲ್ಲಿ ಈ ಕ್ವಾರ್ಟರ್ ಅಲ್ಲೇ ಇಷ್ಟು ಹೈಯೆಸ್ಟ್ ಸ್ಟೋರ್ಸ್ ನ ಓಪನ್ ಮಾಡಿರೋದು ಅಂತ ಸಹ ಹೇಳಿದ್ದಾರೆ. ಆದ್ರೂ ಸಹ ಇವತ್ತು ಯಾಕೆ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ನೋಡ್ಕೊಂಡ್ರೆ ಫ್ರೆಂಡ್ಸ್ ಇವಾಗ ಈ ಕಾಮರ್ಸ್ ಸೆಗ್ಮೆಂಟ್ ಏನಿದೆ ಈ ಕಾಮರ್ಸ್ ಸೆಗ್ಮೆಂಟ್ ಇಂದ ತುಂಬಾನೇ ಹೈ ಕಾಂಪಿಟೇಷನ್ ಫೇಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಏನಾದ್ರು ಇವ್ರ ಮಾರ್ಜಿನ್ಸ್ ಅಲ್ಲಿ ಸ್ವಲ್ಪ ಡ್ರಾಪ್ ಇರೋ ಚಾನ್ಸಸ್ ಇದೆ ಅಂತ ಅನಲಿಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್ ನೆನಪಿದ್ಯಾ Q3 ಅಲ್ಲಿ ನೋಡ್ಕೊಂಡ್ರೆ ಈ ಡಿಮಾರ್ಟ್ ತುಂಬಾನೇ ಪಾಸಿಟಿವ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ರು. ಅವತ್ತು ನೋಡ್ಕೊಂಡ್ರೆ ಒಂದೇ ದಿನದಲ್ಲೇನೆ ನಿಯರ್ಲಿ 15% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅದಾದ್ಮೇಲೆ February 1 ನೋಡ್ಕೊಂಡ್ರು ಈ ಟ್ಯಾಕ್ಸ್ ಬೆನಿಫಿಟ್ ಕಾರಣದಿಂದ ನಿಯರ್ಲಿ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ನೋಡೋಣ ಈ Q4 ಅಲ್ಲಿ ಇವರು ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಅದ್ರ ಜೊತೆಗೆ ಸ್ಟೋರ್ ಕೌಂಟ್ ನೋಡ್ಕೊಂಡ್ರೆ ಈ ಕ್ವಾರ್ಟರ್ಲಿನೇ ಹೈಯೆಸ್ಟ್ ಸ್ಟೋರ್ಸ್ ಓಪನ್ ಮಾಡಿರೋದು. ನೋಡೋಣ ಇವರು ಈ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಲ್ಲಿ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಒಂದ್ ವೇಳೆ ಇವ್ರ ಮಾರ್ಜಿನ್ಸ್ ಅಲ್ಲಿ ಏನಾದರೂ ಡ್ರಾಪ್ ಕಂಡ್ರೆ ಅವತ್ತು ಸಹ ಶೇರ್ ಪ್ರೈಸ್ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೋಡೋಣ ಇವರು ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಮೆಟಲ್ ಇಂಡೆಕ್ಸ್ ನೋಡಿದ್ರಾ, ಇವತ್ತೊಂದೇ ದಿನ ಮೆಟಲ್ ಇಂಡೆಕ್ಸ್ 6.5% ಕರೆಕ್ಟ್ ಆಗಿದೆ. ಮತ್ತೆ ಮೆಟಲ್ ಸ್ಟಾಕ್ಸ್ ವಿಷಯಕ್ಕೆ ಬಂದ್ರೆ ತುಂಬಾನೇ ಕರೆಕ್ಟ್ ಆಗೋಗಿದೆ. ಅದರಲ್ಲೂ ಇಂಡಾಲ್ಕೋ ಆದ್ರೆ 8% ಕರೆಕ್ಟ್ ಆಗಿದೆ, ಹಿಂಡ್ ಕಾಪರ್ ಆದ್ರೆ 9% ಕರೆಕ್ಟ್ ಆಗಿದೆ, ಹಿಂದೂಸ್ತಾನ್ ಜಿಂಕ್ ಆದ್ರೆ 7%, ಜಿಂದಾಲ್ ಸ್ಟೀಲ್ 7%, ನಾಲ್ಕೋ 8%, NMDC 7%, ಟಾಟಾ ಸ್ಟೀಲ್ 8%, ವೇದಾಂತ 8%. ಈ ತರ ಪ್ರತಿಯೊಂದು ಮೆಟಲ್ ಕಂಪನೀಸ್ ಇವತ್ತು ತುಂಬಾನೇ ಕರೆಕ್ಟ್ ಆಗೋಗಿದೆ. ಯಾಕಂತ ಅಂದ್ರೆ ಫ್ರೆಂಡ್ಸ್ ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಮುಂಚೆ ಹೇಳಿರೋ ಪ್ರಕಾರ ಈ ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಮೇಲೆ 25% ಟ್ಯಾರಿಫ್ ಆಗ್ತಿವೆ ಅಂತ ಹೇಳಿದ್ರಲ್ಲ. ಯಾವ್ಯಾವ ಕಂಟ್ರೀಸ್ ಮೇಲೆ ಅಂತ ನೋಡ್ಕೊಂಡ್ರೆ ಚೈನಾ, ಮೆಕ್ಸಿಕೋ, ಸೌತ್ ಕೊರಿಯಾ ಈ 3 ಕಂಟ್ರೀಸ್ ಮೇಲೆ ಈ ಮೆಟಲ್ ಟ್ಯಾರಿಫ್ ಹಾಕಿದ್ರು. ಎಕ್ಸಾಂಪಲ್ ಇವಾಗ ಚೈನಾದಲ್ಲಿ ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಪ್ರೊಡಕ್ಷನ್ ತುಂಬಾನೇ ಜಾಸ್ತಿ ಇರುತ್ತೆ. ಮತ್ತೆ ಚೈನಾದಲ್ಲಿ ಈ ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಕಮ್ಮಿ ಪ್ರೈಸಸ್ ಅಲ್ಲೂ ಕೂಡ ಸೆಲ್ ಮಾಡ್ತಾರೆ. ಇವಾಗ ಅದೇ ತರ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ಚೈನಾದಲ್ಲಿ ಪ್ರೊಡ್ಯೂಸ್ ಮಾಡಿರೋ ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ US-ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಎಕ್ಸ್ಪೋರ್ಟ್ ಮಾಡೋದಕ್ಕೆ 80 ರೂಪೀಸ್ ಆಗುತ್ತೆ ಅನ್ಕೊಳ್ಳಿ. ಅಡಿಷನಲ್ ಆಗಿ ಇನ್ನೊಂದು 20 ರೂಪೀಸ್ ಪ್ರಾಫಿಟ್ ಆಗಿ ಇಟ್ಕೊಂತಾರೆ. ಟೋಟಲ್ 100 ರೂಪೀಸ್ಗೆ ಚೈನಾಯಿಂದ US-ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಎಕ್ಸ್ಪೋರ್ಟ್ ಮಾಡಿ ಅಲ್ಲಿ ಸೆಲ್ ಮಾಡಿದ್ರೆ ಅವ್ರಿಗೆ 20 ರೂಪೀಸ್ ಲಾಭ ಇರುತ್ತೆ ಅಂತ ಅನ್ಕೊಂಡ್ರೆ ಇವಾಗ 25% ಟ್ಯಾರಿಫ್ ಹಾಕಿರೋದ್ರಿಂದ ಆ ಕಾಸ್ಟ್ ಅನ್ನೋದು 125 ರೂಪೀಸ್ಗೆ ರೀಚ್ ಆಗುತ್ತೆ.
ಇವಾಗ ಇಲ್ಲಿಂದ ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡಿ US ಗೌರ್ಮೆಂಟ್ಗೆ 25 ರೂಪೀಸ್ ಟ್ಯಾಕ್ಸಸ್ನ ಕಟ್ಟಿ ಈ ಥರ ಪ್ರೈಸಸ್ ಜಾಸ್ತಿ ಆಗೋದ್ರಿಂದ ಅವ್ರ ಸೇಲ್ಸ್ ಡ್ರಾಪ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದಕ್ಕೋಸ್ಕರ ಇವಾಗ ನಿಯರ್ ಬೈ ಕಂಟ್ರೀಸ್ ಯಾವ್ಯಾವ ಇದಾವೆ ಅಂತ ನೋಡಿಕೊಂಡು ಆ ಕಂಟ್ರೀಸ್ಗೆ ಈ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಎಕ್ಸಾಂಪಲ್ ಇವಾಗ ರಷ್ಯಾಗಾಗಲಿ ಅಥವಾ ಇಂಡಿಯಾಗಾಗಲಿ ಈ ಥರ ಹತ್ರದಲ್ಲಿ ಯಾವ್ಯಾವ ಕಂಟ್ರೀಸ್ ಇದಾವೆ ಅಂತ ನೋಡಿಕೊಂಡು ಆ ಕಂಟ್ರೀಸ್ಗೆ ಇವರು ಎಕ್ಸ್ಪೋರ್ಟ್ ಮಾಡ್ತಾರೆ. ಈ ಥರ ಚೈನಾಯಿಂದ ನಮ್ಮ ಇಂಡಿಯಾಗೆ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ ಏನಾದರೂ ಚೀಪಾಗಿ ಬಂದರೆ ಇದು ನಮ್ಮ ಇಂಡಿಯನ್ ಕಂಪನೀಸ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಈ ಥರ ಕರೆಕ್ಟ್ ಆಗಿರೋದು. ಲಾಸ್ಟ್ ಟೈಮ್ ಸಹ ಇದೇ ಟಾಪಿಕಲ್ಲಿ ಮಾತಾಡ್ಕೊಂಡಿದ್ವಿ. ಯಾವಾಗ ಅಂತಂದರೆ ಫಿನಾನ್ಷಿಯಲ್ ಇಯರ್ 23-24 ಈ ಕೆಮಿಕಲ್ಸ್ ರಿಲೇಟೆಡ್ ಆಗಿ ಚೈನಾ ಡಂಪಿಂಗ್ ಮಾಡಿದ್ರು. ತುಂಬಾ ಕಮ್ಮಿ ರೇಟ್ಸಲ್ಲಿ ಈ ಕೆಮಿಕಲ್ ಪ್ರಾಡಕ್ಟ್ಸ್ನ ಇಂಡಿಯಾಗೆ ತಂದರು. ಅವಾಗ ನೋಡಿಕೊಂಡ್ರು ಸಹ ಈ ಕೆಮಿಕಲ್ ಕಂಪನೀಸ್ ಯಾವ್ಯಾವ ಇದ್ವೋ ಅವೆಲ್ಲನೂ ತುಂಬಾ ಕರೆಕ್ಟಾಗಿ ಹೋಗಿದ್ವು. ಅದೇ ಥರ ಇವಾಗೂ ಸಹ ಡಿಸ್ಕೌಂಟೆಡ್ ಪ್ರೈಸಸಲ್ಲಿ ಈ ಸ್ಟೀಲ್ ಮತ್ತು ಅಲ್ಯೂಮಿನಿಯಂನ ನಮ್ಮ ಇಂಡಿಯಾಗೆ ತರ್ತಾರೆ ಅಂತ ಫಿಯರಲ್ಲಿ ಈ ಥರ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತಾ ಇರೋದು ಈ ಮೆಟಲ್ ಸೆಕ್ಟರಲ್ಲಿ. ಫ್ರೆಂಡ್ಸ್, ಇವಾಗ ಇಲ್ಲೊಂದು ಡೇಟಾ ಅಪ್ಡೇಟ್ ಆಗಿದೆ ನೋಡಿ. ಇವಾಗ ರೀಸೆಂಟಾಗಿ FIS ಬೈ ಸೈಡಿಗೆ ಬಂದಿದ್ರು. ಯಾವಾಗ ಅಂತ ನೋಡಿಕೊಂಡ್ರೆ ಮಾರ್ಚ್ 20ನೇ ತಾರೀಕಿಂದ ಮಾರ್ಚ್ 27ನೇ ತಾರೀಕುವರೆಗೂ ಅವರು ಬೈ ಸೈಡಲ್ಲೇ ಇದ್ರು. ಆ 6-7 ಟ್ರೇಡಿಂಗ್ ಡೇಸಲ್ಲೇ ನಮ್ಮ ಮಾರ್ಕೆಟ್ ಒಳಗಡೆ ಎಬೋ 30,000 crores ಮಾರ್ಕೆಟ್ ಒಳಗಡೆ ಇನ್ವೆಸ್ಟ್ ಮಾಡಿದ್ರು. ಆವಾಗ ಮಾರ್ಕೆಟ್ ಸಹ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ನಿಫ್ಟಿ ಸೆನ್ಸೆಕ್ಸ್ ಆದರೆ ಎಬೋ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಆದರೆ 7-8%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಇವಾಗ ಇಲ್ಲೊಂದು ಡೇಟಾ ಅಪ್ಡೇಟ್ ಆಗಿದೆ. ಏನಂತ ಅಂದರೆ ಬೈ ಸೈಡಿಗೆ ಬಂದಿದ್ರಲ್ಲ ಆ ಟೈಮಲ್ಲಿ ಯಾವ್ಯಾವ ಸೆಕ್ಟರ್ಸ್ ಒಳಗಡೆ ಇನ್ಫ್ಲೋಸ್ ಬಂದಿದೆ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದ್ರ ಬಗ್ಗೆ ಮುಂಚೆ ನಾನು ಒಂದ್ಸಲ ಮಾತಾಡ್ಕೊಂಡಿದ್ದೆ. ಎಂದೇ ಆಗಲಿ FIS ಮಾರ್ಕೆಟ್ ಒಳಗಡೆ ಬಂದರೆ ಫಸ್ಟ್ ಇನ್ವೆಸ್ಟ್ ಮಾಡೋ ಸೆಕ್ಟರ್ ಯಾವುದು ಅಂದರೆ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಸೆಕ್ಟರ್ಸಲ್ಲೇ ಹೈಯೆಸ್ಟ್ ಇನ್ಫ್ಲೋಸ್ ಬರೋದು. ಇವಾಗ ಇಲ್ಲಿ ಡೇಟ್ ವೈಸ್ ಸಹ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಮಾರ್ಚ್ ಸೆಕೆಂಡ್ ಹಾಫಲ್ಲಿ ಅಂದರೆ ಮಾರ್ಚ್ 16ನೇ ತಾರೀಕಿಂದ 31ನೇ ತಾರೀಕು ಒಳಗಡೆ ಬ್ಯಾಂಕ್ ಆ್ಯಂಡ್ ಫಿನಾನ್ಷಿಯಲ್ ಸೆಕ್ಟರ್ಸಲ್ಲಿ ಎಷ್ಟು ಇನ್ಫ್ಲೋಸ್ ಬಂದಿದೆ ಅಂತ ನೋಡಿಕೊಂಡ್ರೆ 17,000 ಕೋಟಿ ಬಂದಿದೆ. ಫಸ್ಟ್ ಟೈಮ್ ಇಷ್ಟು ಹೈ ಇನ್ಫ್ಲೋಸ್ ಬಂದಿರೋದು ಈ ರೀಸೆಂಟ್ ಟೈಮಲ್ಲಿ. ಒಂದ್ಸಲ ಅದೇ ಥರ ಡೇಟಾಸ್ ಹಿಂದೆಯಿಂದ ಕೂಡ ಇದೆ ನೋಡಿ. ಜಾನ್ವರಿಯಿಂದ ಪ್ರತಿ ಮಂತ್ ಸಹ ಬ್ಯಾಂಕಿಂಗ್ ಸೆಕ್ಟರಿಂದ ಸೆಲ್ ಮಾಡ್ತಾನೆ ಬರ್ತಾ ಇದ್ರು. ಆದರೆ ಫಸ್ಟ್ ಟೈಮ್ ಈ ಮಾರ್ಚ್ ಸೆಕೆಂಡ್ ಹಾಫಲ್ಲಿ ಇಷ್ಟೊಂದು ಬೈ ಮಾಡಿರೋದು. ಅದಾದಮೇಲೆ ಸೆಕೆಂಡ್ ಹೈಯೆಸ್ಟ್ ಇನ್ಫ್ಲೋಸ್ ಬಂದಿರೋದು ಟೆಲಿಕಾಮ್ ಸೆಕ್ಟರಲ್ಲಿ 3,000 crores ಇನ್ಫ್ಲೋಸ್ ಬಂದಿದೆ. ಅದಾದಮೇಲೆ ಹೆಲ್ತ್ ಕೇರ್ 2,000 crores, ಪವರ್, ಕ್ಯಾಪಿಟಲ್ ಗೂಡ್ಸ್, ಆಟೋಮೊಬೈಲ್ಸ್, ಮೆಟಲ್ಸ್, ಕೆಮಿಕಲ್ಸ್, ಕನ್ಸ್ಟ್ರಕ್ಷನ್, ರಿಯಾಲಿಟಿ ಈ ಸೆಕ್ಟರ್ಸಲ್ಲೆಲ್ಲ ಸ್ವಲ್ಪ ಇನ್ಫ್ಲೋಸ್ ಬಂದಿದೆ. ಮತ್ತು ಯಾವ್ಯಾವ ಸೆಕ್ಟರ್ಸಿಂದ ಸೆಲ್ ಮಾಡಿದ್ದಾರೆ ಅಂತ ನೋಡಿಕೊಂಡ್ರೆ ಆಯಿಲ್ ಆ್ಯಂಡ್ ಗ್ಯಾಸ್, IT, ಕನ್ಸ್ಯೂಮರ್ ಸರ್ವಿಸ್, FMCG, ಕನ್ಸ್ಟ್ರಕ್ಷನ್ಸ್, ಟೆಕ್ಸ್ಟೈಲ್ ಈ ಥರ ತುಂಬ ಸೆಕ್ಟರ್ಸಲ್ಲಿ ಅವರು ಸೆಲ್ ಮಾಡಿದ್ದಾರೆ. ಒಂದ್ಸಲ ಇಮೇಜ್ನ ಕ್ಲಿಯರಾಗಿ ನೋಡಿ. ಮತ್ತು ಇದನ್ನು ವಾಟ್ಸಪ್ ಚಾನಲ್ಲೂ ಶೇರ್ ಮಾಡಿರ್ತೀನಿ. ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ಡೇಟಾ ಕೂಡ ಅಪ್ಡೇಟ್ ಆಗಿದೆ. ಈ ಡೇಟಾನ ನೋಡಿ. ಇವಾಗ FIS ನೋಡಿಕೊಂಡ್ರೆ ಎಬೋ 30,000 crores ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ದೆ ಅಲ್ಲ, ಅದೇ ಟೈಮಲ್ಲೇ ಈ ಮ್ಯೂಚುವಲ್ ಫಂಡ್ ಹೌಸಸ್ ನೋಡಿಕೊಂಡ್ರೆ ನಮ್ಮ ಮಾರ್ಕೆಟಿಂದ 16,000 ಕೋಟಿ ಸೆಲ್ ಮಾಡಾಕಿದ್ದಾರೆ. ಇವಾಗ ಈ ಮ್ಯೂಚುವಲ್ ಫಂಡ್ ಹೌಸಸ್ ನೋಡಿಕೊಂಡ್ರೆ ಪ್ರತಿ ತಿಂಗಳು ಮಾರ್ಕೆಟ್ ಎಷ್ಟೇ ಕರೆಕ್ಟ್ ಆದ್ರೂ ಸಹ ಈ ಮ್ಯೂಚುವಲ್ ಫಂಡ್ ಹೌಸಸ್ ಇನ್ವೆಸ್ಟ್ ಮಾಡ್ತಾನೆ ಬಂದರು. ಆವ್ರೇಜ್ ಆಗಿ 30,000-40,000 crores ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡ್ತಾಯಿದ್ರು. ಅದೇ ಥರ ಇಮೇಜಲ್ಲಿ ಲಾಸ್ಟ್ ಲೈನಲ್ಲಿ ನೋಡಿ. ಮಾರ್ಚ್ ಫಸ್ಟ್ ಹಾಫಲ್ಲಿ ಅಂದರೆ 1ನೇ ತಾರೀಕಿಂದ 19ನೇ ತಾರೀಕುವರೆಗೂ ನೋಡಿಕೊಂಡ್ರೆ ನಮ್ಮ ಮಾರ್ಕೆಟ್ ಒಳಗಡೆ 22,000 ಕೋಟಿವರೆಗೂ ಇನ್ವೆಸ್ಟ್ ಮಾಡಿದರು. ಮತ್ತು ಮಾರ್ಕೆಟ್ ಯಾವಾಗ ಪಾಸಿಟಿವ್ ಆಗಿ ಟರ್ನ್ ಆಗ್ತಾ ಹೋಯ್ತೋ ಅಂದರೆ ಈ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಮತ್ತು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಎಲ್ಲ ಎಬೋ 6-7% ಯಾವಾಗ ಗೇನ್ಸ್ ಕೊಡ್ತೋ ಆವಾಗ 19th-ಇಂದ 27th ಮಧ್ಯ 16,000 ಕೋಟಿ ಸೆಲ್ ಮಾಡಾಕಿದ್ದಾರೆ. ಅಂದರೆ ಯಾವಾಗ ಮಾರ್ಕೆಟ್ ಪಾಸಿಟಿವ್ ಆಗಿ ಟರ್ನ್ ಆಯಿತೋ ಅವಾಗ 16,000 ಕೋಟಿ ಸೆಲ್ ಮಾಡಾಕಿದ್ದಾರೆ. ಫ್ರೆಂಡ್ಸ್, ಇವಾಗ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಆಗಿ ಟರ್ನ್ ಆಯ್ತಲ್ಲ, ಇದೇ ಥರ ಮ್ಯೂಚುವಲ್ ಫಂಡ್ ಹೌಸಸ್ ಥರ ನೀವು ಯಾವುದಾದ್ರೂ ಕಂಪನೀಸಲ್ಲಿ ಎಕ್ಸಿಟ್ ಆಗಿದ್ರೆ ಒಂದ್ಸಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದಕ್ಕೆ ನಾನು ತುಂಬ ವೀಡಿಯೋಸಲ್ಲಿ ಹೇಳೋದು ಈ ಮ್ಯೂಚುವಲ್ ಫಂಡ್ ಹೌಸಸ್ ಎಲ್ಲ ಸ್ಮಾರ್ಟ್ ಪೀಪಲ್ ಅಂತ. ಯಾಕಂದರೆ ಯಾವ ಟೈಮ್ಗೆ ಎಂಟರ್ ಆಗಬೇಕು, ಯಾವ ಟೈಮ್ಗೆ ಎಕ್ಸಿಟ್ ಆಗಬೇಕು ಅಂತ ಇವ್ರಿಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ರೀಸೆಂಟಾಗಿ ಸಬ್ಸ್ಕ್ರೈಬರ್ ಒಬ್ಬರು ಬಜಾಜ್ ಹೌಸಿಂಗ್ ಫಿನಾನ್ಸ್ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರು. ಈ ಕಂಪನಿನ 150 ಶೇರ್ ಪ್ರೈಸಲ್ಲಿ ಅವರು ಬೈ ಮಾಡಿದ್ರಂತೆ. ಮತ್ತು ಇವಾಗ ನೋಡಿಕೊಂಡ್ರೆ ತುಂಬಾ ಲಾಸಲ್ಲಿ ಇದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರು. ಇದನ್ನು ಆವ್ರೇಜ್ ಮಾಡಬೇಕಾ ಬೇಡವಾ ಅಂತ ಕ್ವಶನ್ನ ಕೇಳಿದರು. ಅದಕ್ಕೋಸ್ಕರ ಇವಾಗ ಇದ್ರ ಬಗ್ಗೆ ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ಈ ಬಜಾಜ್ ಹೌಸಿಂಗ್ ಫಿನಾನ್ಸ್ ಕಂಪನಿ ಏನಿದೆ, ಈ ಕಂಪನಿ ಸೆಪ್ಟೆಂಬರ್ ಆ ಟೈಮಲ್ಲಿ IPOಗೆ ಬಂತು. ಮತ್ತು ಲಿಸ್ಟಿಂಗ್ ಗೇನ್ಸ್ ನೋಡಿಕೊಂಡ್ರೆ 114% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ ಇನ್ವೆಸ್ಟರ್ಸ್ಗೆ. ಅದಾದಮೇಲೆ ಲಿಸ್ಟ್ ಆಗಿದ್ದ ದಿನ ನೋಡಿಕೊಂಡ್ರು 26% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಫ್ರೆಂಡ್ಸ್, ಇವಾಗ ಈ ಥರ ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ ಅಂದಮೇಲೆ ಅದು ಕಂಪ್ಲೀಟ್ಲಿ ಓವರ್ ವ್ಯಾಲ್ಯೂಷನ್ಸ್ಗೆ ಹೋಗಿರುತ್ತೆ. ಮತ್ತು ಫಸ್ಟ್ ಡೇ ಏನೋ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಅದೇ ಥರ
ಸೆಕೆಂಡ್ ಡೇ, ಥರ್ಡ್ ಡೇ, ಫೋರ್ತ್ ಡೇ ಸಹ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಹೋಗ್ತಾ ಇತ್ತು. ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದ್ರಿಂದ ರಿಟೇಲ್ ಇನ್ವೆಸ್ಟರ್ಸ್ ಕೂಡ ತುಂಬಾ ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡ್ತಾ ಬಂದರು. ಆದರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನೋಡಿಕೊಂಡ್ರೆ ಈ ಸ್ಟಾಕ್ ತುಂಬಾ ಎಕ್ಸ್ಪೆನ್ಸಿವ್ ಅಲ್ಲಿತ್ತು. ಅದ್ರ ಜೊತೆಗೆ ಈ IPOs ಅಲ್ಲಿ ತುಂಬಾ ಲಿಸ್ಟಿಂಗ್ ಗೇನ್ಸ್ ಬಂದಿದೆ ಅಲ್ಲ, ಈ ಕಾರಣದಿಂದ ಈ ಕಂಪನಿಯಲ್ಲಿ ಪ್ರಾಫಿಟ್ ಬುಕಿಂಗ್ ಶುರು ಆಯಿತು. ಮತ್ತೆ ಓವರ್ ವ್ಯಾಲ್ಯೂಯೇಷನ್ ಕಾರಣದಿಂದ ಸಹ ಪ್ರಾಫಿಟ್ ಬುಕಿಂಗ್ ಶುರು ಆಯಿತು. ಓವರ್ ಆಲ್ ಈ ಎಲ್ಲ ರೀಸನ್ಸ್ ಇಂದ ಈ ಕಂಪನಿ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾ ಬಂತು. ಅದೇ ಟೈಮಲ್ಲೇನೆ ನಮ್ಮ ಮಾರ್ಕೆಟಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಕೂಡ ಶುರು ಆಯಿತು. ಈ ರಿಸಲ್ಟ್ಸ್ ನೋಡಿಕೊಂಡ್ರೆ ತುಂಬಾ ವೀಕ್ ಆಗಿ ಬಂತು. ಮತ್ತೆ FII ಸೆಲ್ಲಿಂಗ್ ಕೂಡ ಶುರು ಆಯಿತು. ಓವರ್ ಆಲ್ ಈ ಎಲ್ಲ ರೀಸನ್ಸಿಂದ ಬಜಾಜ್ ಹೌಸಿಂಗ್ ಕಂಪನಿ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾನೆ ಬಂತು. ಬರೀ ಇದೊಂದೇ ಕಂಪನಿ ಅಂತಾನೆ ಅಲ್ಲ, ಮಿಕ್ಕಿರೋ IPOs ಕಂಪನಿ ಸಹ ತುಂಬಾ ಕರೆಕ್ಟ್ ಆಗ್ತಾ ಬಂತು. ಅದ್ರ ಜೊತೆಗೆ ಫ್ರೆಂಡ್ಸ್, ಇವಾಗ ಈ ಕಂಪನಿನ ಆವ್ರೇಜ್ ಮಾಡಬೇಕಾ ಬೇಡವಾ? ಒಂದು, ಈ ಕಂಪನಿ ಬಿಸ್ನೆಸ್ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅದಾದಮೇಲೆ ಇವಾಗ ಪಿಯರ್ಸ್ಗೆ ಕಂಪೇರ್ ಮಾಡಿ ನೋಡ್ಕೊಂಡ್ರು ಈ ಕಂಪನಿ ತುಂಬಾ ಎಕ್ಸ್ಪೆನ್ಸಿವ್ ಅಲ್ಲಿದೆ. ಮತ್ತು ಇದು ಇಂಡಿಯಾದಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಹೌಸಿಂಗ್ ಫಿನಾನ್ಸ್ ಕಂಪನಿ. ಮತ್ತು ಇವಾಗ ಇಂಡಿಯಾದಲ್ಲಿ ನೋಡಿಕೊಂಡ್ರೆ ರೇಟ್ ಕಟ್ ಸೈಕಲ್ ನಡೀತಾ ಇದೆ. ಇವಾಗ RBI ಸೆಕೆಂಡ್ ಟೈಮ್ ರೇಟ್ ಕಟ್ ಮಾಡೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇದೆ. ಯಾವಾಗ ಅಂತ ನೋಡಿಕೊಂಡ್ರೆ ಏಪ್ರಿಲ್ 9. ಈ ಥರ ರೇಟ್ ಕಟ್ ಏನಾದರೂ ಮಾಡಿದ್ರೆ ಈ ಬಜಾಜ್ ಹೌಸಿಂಗ್ ಫಿನಾನ್ಸ್ ಕಂಪನಿಗೆ ಮತ್ತು ಇದೇ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ತುಂಬಾ ಹೌಸಿಂಗ್ ಫಿನಾನ್ಸ್ ಕಂಪನೀಸ್ಗೆಲ್ಲ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ನೀವು ಒಂದು ವೇಳೆ ಈ ಕಂಪನಿಯಲ್ಲಿ ಲಾರ್ಜ್ ಕ್ವಾಂಟಿಟೀಸಲ್ಲಿ ಏನಾದರೂ ಬೈ ಮಾಡಿದ್ದು ತುಂಬಾ ಲಾಸಸ್ ಅಲ್ಲಿದ್ರೆ ಟೈಮ್ ಟು ಟೈಮ್ ಆವರೇಜ್ ಮಾಡ್ತಾ ಹೋಗಿ. ಅವಾಗ ಅಟ್ಲೀಸ್ಟ್ ಲಾಂಗ್ ಟರ್ಮಲ್ಲಿ ನಿಮಗೆ ಈ ಲಾಸಸ್ ಏನಿದೆ ಅದೆಲ್ಲ ರಿಕವರ್ ಆಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇದೆ. ಆದರೆ ರಿಕವರಿಗೆ ಮಾತ್ರ ಸ್ವಲ್ಪ ಟೈಮ್ ತೊಗೊಳ್ಳೋ ಚಾನ್ಸಸ್ ಇದೆ. ಏನಕ್ಕಂದ್ರೆ ಇವಾಗ ರೇಟ್ ಕಟ್ ಸೈಕಲ್ ಇವಾಗ ತಾನೇ ಶುರು ಆಗಿರೋದು. ಮತ್ತು ಈ ಬ್ಯಾಂಕಿಂಗ್ ಸೆಕ್ಟರಲ್ಲಿ ನೋಡಿಕೊಂಡ್ರು ಇವಾಗ ಗ್ರೋತ್ ಶುರು ಆಗಿದೆ. ಯಾಕಂದರೆ ರೀಸೆಂಟಾಗಿ RBI ಅವರು ಲಿಕ್ವಿಡಿಟಿ ಬೂಸ್ಟ್ ಮಾಡ್ತಾ ಇರೋದಕ್ಕೋಸ್ಕರ ಇವಾಗ ಗ್ರೋತ್ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಇದೆಲ್ಲ ಮಾರ್ಕೆಟಲ್ಲಿ ಕಾಣಿಸೋಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.